ಆ್ಯಂಡ್ ಇನ್ಫ್ಲೂಯೆನ್ಸರ್. ಸೊ ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವು ಬಂದಿದ್ದೀವಿ XUV7X ಲಾಂಚ್ ಇವೆಂಟ್ಗೆ. ಸೊ ನೋಡ್ಬೋದು, ಬೇಜಾನ್ ಜನ ಬಾಯ್ಸ್ ಬಂದಿದ್ದಾರೆ ನೋಡಿ. ಜಾಲಿ ಜಾಲಿ ಕಾಪಿ ರೇಟ್ ಬಂದ್ಬಿಡುತ್ತೆ. ಸೊ ಹೆಂಗಿರುತ್ತೆ ಲಾಂಚ್, ಏನು ಕತೆ ನೋಡೋಣ ಬನ್ನಿ. ಸೊ XUV7X ಆ್ಯಕ್ಚುಲಿ ಚೆಕ್ ಮಾಡ್ತಾನೆ ಇದ್ದಾರಲ್ಲ. XUV7X ಆಲ್ರೆಡಿ ಲಾಂಚ್ ಆಗಿದೆ, ಮುಂಬೈಯಲ್ಲಿ ಲಾಂಚ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಇವಾಗ ಬೆಂಗಳೂರಲ್ಲಿ ಲಾಂಚ್ ಇಟ್ಕೊಂಡಿದ್ದಾರೆ. ಸೊ ಆ ಇವೆಂಟ್ಗೆ ನಾವು ಕೂಡ ಬಂದಿದ್ದೀವಿ. ನೋಡೋಣ ಕಾರ್ ಹೆಂಗಿದೆ. ಕಾರ್ ಆಲ್ರೆಡಿ ಎಲ್ಲ ನಿಲ್ಸಿದ್ದಾರೆ, ಆ ಕಡೆ ಎಲ್ಲ ಕಡೆ ಇದೆ. ಬೇಜಾನ್ ಕಾರ್ಗಳಿದೆ, ಒಂದಲ್ಲ ಎರಡಲ್ಲ. ಸೊ ನೋಡೋಣ ಹೇಗಿದೆ ಕಾರು, ಫೀಚರ್ಸು, ಬೇಜಾನ್ ಫೀಚರ್ಸ್ ಕೊಟ್ಟಿದ್ದಾರೆ ಗುರು. ಓಕೆ, ಏನು ಕೇಳಿಸಲ್ಲ ಅನ್ಸುತ್ತೆ, ಡೈರೆಕ್ಟಾಗಿ ಕಾರ್ ರಿವ್ಯೂಗೆ ಸಿಗೋಣ. ಸೊ ಏನಂತಂದರೆ ನೋಡಿ, ಸುಮಾರು ಜನ ಕ್ರಿಯೇಟರ್ಸ್ನ ಕರೆದಿದ್ದಾರೆ, ಇನ್ಫ್ಲೂಯೆನ್ಸರ್ಸ್ನ, ಮೀಡಿಯಾ ಪೀಪಲ್ನ ಎಲ್ಲರನ್ನೂ ಕರೆದಿದ್ದಾರೆ ಸ್ನೇಹಿತರೆ. ಒಳ್ಳೆ ಒಂದು ಈವೆಂಟ್ ಮಾಡ್ತಾಯಿದ್ದಾರೆ. ಸೊ ಬೆಂಗಳೂರಲ್ಲಿ ಈವೆಂಟ್ ನಡೀತಾ ಇರೋದು ಆ್ಯಕ್ಚುಲಿ. ಸೊ XUV7X ಹೊಸದಾಗಿ ಲಾಂಚ್ ಆಗಿರೋದನ್ನು ಇವತ್ತು ನಾವು ನೋಡ್ತೀವಿ. ಬೇಜಾನ್ ಕಾರ್ಗಳು ತೊಗೊಂಬಂದಿದ್ದೀವಿ ನೋಡಿ. ಸೊ ಓಕೆ, ಇನ್ನೂ ಈವೆಂಟ್ ಸ್ಟಾರ್ಟ್ ಆಗಿಲ್ಲ. ಸೊ ಇವಾಗ ಕಾಫಿ ಟೀ ಸ್ನ್ಯಾಕ್ಸ್ ಸ್ವಲ್ಪ ತಿನ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾರೆ. ಎಲ್ಲ ಹೋಗಿದ್ದಾರೆ, ಅಲ್ಲಿ ನೋಡ್ಬೋದು. ಸೊ flagship vehicle. It is just not a vehicle, bari vehicle astella. What it is a statement of power. Excited to bring this particular the new version to you, because it again reduces the manual labor of keeping the ಅಪ್ ಆ್ಯಂಡ್ ವೇರಿಯಂಟ್ X7L. X7L payment cut alloy, approach unlock walk away. ಏನಾಯಿತು, ಚಕ್ಕಾಗಿದೆ, ಏನಾಯಿತು. ಮೈ ಗಾಡ್. XUV7X ಹಾಗೇನೆ XEV9S ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟರು. ಇಷ್ಟೋ ತನಕ ನಾವು ಅದನ್ನೆಲ್ಲ ಕೇಳಿಸ್ಕೊಂಡು ಎಷ್ಟು ಅಪ್ಡೇಟ್ ಆಗಿದೆ ಅಂದರೆ ಗಾಡಿ ಹಳೆ XUV700 ಇತ್ತು, ಅದಕ್ಕಿಂತ ಕಂಪ್ಲೀಟು ಡಿಫ್ರೆಂಟು ಈ ಗಾಡಿ ಅಂತಲೇ ಹೇಳ್ಬೋದು. ಸೊ ಮುಂದ್ಗಡೆ ತೋರಿಸಿ ನೋಡಿ ನಿಮಗೆ. ಸೊ ಇಲ್ಲಿರೋ DRLs ಆಗಿರ್ಬೋದು, ಹೆಡ್ ಲ್ಯಾಂಪ್ಸು ಎಲ್ಲ ಚೇಂಜ್ ಆಗಿದೆ ನೋಡಿ. ಫುಲ್ಲು ಪ್ರೊಜೆಕ್ಟರ್ ಲೈಟ್ಸ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ನೋಡ್ಬೋದು. ಇದೊಂದು ಫಾಗ್ ಲ್ಯಾಂಪ್ಸು ಕೂಡ, ಇದು ಕೂಡ ಚೇಂಜ್ ಮಾಡಿದ್ದಾರೆ. ಸ್ಟೇರಿಂಗ್ ತಿರುಗಿಸು, ಸ್ಟೇರಿಂಗು ನೋಡಿ ಸಖತ್ತಾಗಿದೆ. ಇದೂ ಮುಂದ್ಗಡೆ ಗ್ರಿಲ್ಲು ಕೂಡ ಚೇಂಜ್ ಮಾಡಿದ್ದಾರೆ. ಒಳ್ಳೆ ಗ್ರಿಲ್ಲು, ಸಖತ್ತು ಲುಕ್ ಕೊಡ್ತಾ ಇದೆ ಆ ಗ್ರಿಲ್ಲು ಕೂಡ. ಅದಾದಮೇಲೆ ಈ ಕಡೆ ಬಂದರೆ ಡೈಮಂಡ್ ಕಟ್ ಅಲಾಯ್ಸು. ಸೊ ಈ ಒಂದು ಕಾರ್ ಏನಿದೆ XUV7X. ಸೊ ಇದು ಬಂದ್ಬಿಟ್ಟು AX7L ಮಾಡಲ್. ಇದು ಟಾಪ್ ಎಂಡ್ ಮಾಡಲು. ಸೊ ಹಿಂದ್ಗಡೆ ನೋಡ್ಬೋದು ಮಹೇಂದ್ರ ಅವರ ಬ್ಯಾಡ್ಜಿಂಗು. ಅದಾದಮೇಲೆ ಇಲ್ಲಿ XUV7X ಅಂತ ಮೊನೋಗ್ರಾಮಲ್ಲಿ ಸಖತ್ತಾಗಿದೆ ಅದನ್ನು. ಸೊ ಒಳಗಡೆ ತೋರಿಸ್ತೀನಿ ಬನ್ನಿ. ಒಳಗಡೆ ಗುರು ಫ್ಲೈಟ್ ಥರ ಇದೆ ಗುರು ಎಕ್ಸ್ಪೀರಿಯನ್ಸು. ಹೆಂಗಿದೆ ನೋಡಿ.
ಒಳಗಡೆ ಅಂತೂ ಇಂಟೀರಿಯರ್ಸು ಸಖತ್ತಾಗಿದೆ ಸ್ನೇಹಿತರೆ, ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಮೇಯ್ನಾಗಿ ಇದರಲ್ಲಿ ಟ್ರಿಪಲ್ ಸ್ಕ್ರೀನ್ ಕೊಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಕೋ ಪ್ಯಾಸೆಂಜರ್ಗೂ ಕೂಡ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ, ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಡಿಸ್ಪ್ಲೇ ನೋಡಿ ಹೇಗಿದೆ ಅಂತೇಳಿ, ಬ್ಯೂಟಿ ಅಲ್ಲ, ವಾವ್ ಸಖತ್ತಾಗಿದೆ. ಅದಾದಮೇಲೆ ಇದರಲ್ಲಿ ಮೇಯ್ನಾಗಿ ಚಾಟ್ GTP ಮತ್ತು ಅಲೆಕ್ಸಾ ಒಂದು ಇದನ್ನು ಕೊಟ್ಟಿದ್ದಾರೆ, ಫೀಚರ್ನ ಕೂಡ ಕೊಟ್ಟಿದ್ದಾರೆ. ಅದಾದಮೇಲೆ ಆ್ಯಸ್ ಯೂಶುವಲ್ ಇದು ಆಟೋಮೆಟಿಕ್ ಗಾಡಿ, ಮತ್ತು ಮೇಯ್ನು ನೋಡಿ ನೋಡಿ ಹೇಗಿದೆ ಅಂತೇಳಿ. ಲೆಫ್ಟ್ ಡೋರ್ ಓಪನ್ ಆಗಿದೆ, ಸೊ ತೋರಿಸ್ತಾ ಇದೆ ನೋಡಿ ಲೆಫ್ಟ್ ಡೋರ್ ಓಪನ್ ಅಂತೇಳಿ. ನೋಡಿ ಇಲ್ಲಿ ರಾಜೇಶ್ ಅವರಲ್ಲಿ ಓಡಾಡ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಸಾಕಾಗಿದೆ. ಅದಾದಮೇಲೆ ಇಲ್ಲೂ ಕೂಡ ಕಂಟ್ರೋಲ್ ಮಾಡ್ಬೋದು ನಾವು, ಬರೀ ಸ್ಕ್ರೀನ್ ಮೇಲೆ ಅಷ್ಟೇ ಅಲ್ಲ. ನೋಡಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಇವಾಗ ಇದು ಕ್ಲೋಸ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ನೋಡಿ ಇಲ್ಲೂ ಕೂಡ ನಿಮಗೆ ಆಪ್ಷನ್ ಬರುತ್ತೆ. ಇಲ್ಲಿ ಪ್ರೆಸನ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ವಾಲ್ಯೂಮ್ನ ನಾವು ಇಲ್ಲಿಂದಾನೆ ಕಂಟ್ರೋಲ್ ಮಾಡ್ಬೋದು ನೋಡಿ. ಸಖತ್ತಾಗಿದೆ. ಮೈನ್ ಆಗಿ ಇಲ್ಲಿ ನಮ್ಮ ಕೋ ಪೈಲಟ್ಗೆ ಕೂಡ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ. ಅದಲ್ಲದೆ 3 ಸ್ಕ್ರೀನ್ ಸಿಗುತ್ತೆ ಗುರು, 3 ಸ್ಕ್ರೀನು ಇದರಲ್ಲಿ ನೀವು ನೋಡ್ಬೋದು, ಪ್ಲೇ ಮಾಡ್ಬೋದು. ನಿಮ್ಗೆ ಏನ್ ಬೇಕೋ ಅದನ್ನ ಹಾಕೊಂಡು ಇಲ್ಲಿ ನೋಡ್ಬೋದು ನೀವು. ನಾನು ತೋರಿಸ್ತೀನಿ ನೋಡಿ ಇವಾಗ. ಸೊ ನಮ್ಮ ಚಾನಲ್ ಬೇಕಾದ್ರೆ ನಮ್ಮ ಚಾನಲ್ಗೆ ಹಾಕೊಂಡು ನೋಡ್ಬೋದು, ಇಲ್ಲಾಂದರೆ ಯಾವುದು ಟಾಕ್ಸಿಕ್ ಟ್ರೈಲರ್ ನೋಡಬೇಕು ಅಂದರೆ ಅದು ಕೂಡ ನೋಡ್ಬೋದು. ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಿಮ್ಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಅಪ್ಲಿಕೇಶನ್ಗಳಿದೆ, ಎಲ್ಲ ಅಪ್ಲಿಕೇಶನ್ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ಫೇಸ್ಬುಕ್, ವಾಟ್ಸಪ್ಪು, ಅದಾದಮೇಲೆ ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮು ಎಲ್ಲನೂ ಬರುತ್ತೆ ನೋಡಿ. ಇಲ್ಲಿ ಜಿಯೋ ಹಾಟ್ಸ್ಟಾರು ಎಲ್ಲನೂ ಮ್ಯಾಚ್ ಬೇಕಾದ್ರೆ ಮ್ಯಾಚ್ ನೋಡ್ಕೊಂಡು ಹೋಗ್ಬೋದು. 6-way ಪವರ್ಡ್ ಡ್ರೈವರ್ ಸೀಟು ವಿತ್ ಮೆಮೊರಿ, ಆಮೇಲೆ ವೆಲ್ಕಮ್ ರಿಟ್ರಾಕ್ಟ್ ಕೂಡ ಕೊಟ್ಟಿದ್ದಾರೆ. ಆ ಕಡೆ ಕೂಡ ಕೋ ಡ್ರೈವರ್ಗೆ ಕೂಡ 6-way ಪವರ್ಡ್ ಕೋ ಡ್ರೈವರ್ ಸೀಟ್ ವಿತ್ 4-way ಎಲೆಕ್ಟ್ರಿಕ್ ಬಾಸ್ ಮೋಡ್ನ ಕೊಟ್ಟಿದ್ದಾರೆ, ಫಸ್ಟ್ ಇನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು ಇದನ್ನು. ಅದಾದಮೇಲೆ ರೇರ್ ಮತ್ತು ಫ್ರಂಟು ವೆಂಟಿಲೇಟೆಡ್ ಸೀಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ಗೊತ್ತಾಗ್ತಾ ಇದೆಯಲ್ವ ಗೊತ್ತಿಲ್ಲ ನೋಡಿ. ಇಲ್ಲಿ ರೇರಲ್ಲೂ ಕೂಡ ನಾನು ತೋರಿಸ್ತೀನಿ ನಿಮಗೆ, ಅದು ಕೂಡ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ. ಏನು ಹೇಳಿ ನಮ್ಮ ಒಂದು ಜರ್ನಿ ಸುಖಮಯವಾಗಿ ಅದಾದಮೇಲೆ ಸ್ಮೂತ್ ಆಗಿರಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಇದನ್ನು. ಅದಾದಮೇಲೆ ಇಲ್ಲಿ ನೋಡ್ಬೋದು ಹರ್ಮನ್ ಕಾರ್ಡನ್ ಸ್ಪೀಕರ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ, 16 ಸ್ಪೀಕರ್ಸ್ನ ಕೊಟ್ಟಿದ್ದಾರೆ ವಿತ್ 3D ಸರೌಂಡ್ ಸೌಂಡು. ಮತ್ತು ನೋಡಿ ನಾನು ಸೌಂಡ್ ಕೊಡ್ತೀನಿ ನೋಡಿ ಇವಾಗ. ಏನು ಮ್ಯೂಟ್ ಆಗೋಯ್ತು, ಏನು ಹೇಳಿ, ಓ ಮೈ ಗಾಡ್. ಮತ್ತು ಆ್ಯಸ್ ಯೂಶುವಲ್ ಏರ್ ಬ್ಯಾಗ್ಸು ಎಲ್ಲ ಕೂಡ ಇದೆ ಇದರಲ್ಲಿ. ಮತ್ತು ಈ ಗಾಡಿಯ AX ವೇರಿಯಂಟು 7-ಸೀಟರ್ ವೇರಿಯಂಟು 13.66 lakhs ಸ್ಟಾರ್ಟ್ ಆಗ್ತಾಯಿದೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಬೇಸ್ ವೇರಿಯಂಟ್ಗೂ ಕೂಡ ಟ್ರಿಪಲ್ ಸ್ಕ್ರೀನ್ನ ಕೊಡ್ತಾರೆ. ಹಾಗೆಯೇ ವೆಂಟಿಲೇಟೆಡ್ ಸೀಟ್ಸು ಮತ್ತು ಕ್ರೂಸ್ ಕಂಟ್ರೋಲ್ ಕೂಡ ಸಿಗ್ತಾಯಿದೆ ಸ್ನೇಹಿತರೆ. ಇದರಲ್ಲಿ ನೀವು ಆರಾಮಾಗಿ ಕೋ ಪ್ಯಾಸೆಂಜರು ಜಸ್ಟ್ ಏನಂತಾರೆ ಇಲ್ಲಿ ಮೂವೀಸು ಅಷ್ಟೇ ಅಲ್ಲ, ಲೈವ್ ಆಗಿ TV ಸಹ ನೋಡ್ಬೋದು. ಅದಾದಮೇಲೆ ನೆಟ್ಫ್ಲಿಕ್ಸು, ಅಮೆಝಾನು ಎಲ್ಲ, ಅಮೆಝಾನ್ ಪ್ರೈಮು ಎಲ್ಲ ಕೂಡ ನೋಡ್ಬೋದು ಸ್ನೇಹಿತರೆ. ಒಳಗಡೆ ಅಂತೂ ಕಂಫರ್ಟು ಸೂಪರ್ ಆಗಿದೆ ಸ್ನೇಹಿತರೆ. ಹೇಳಬೇಕು ಅಂತಂದರೆ ಇಲ್ಲಿ ಬ್ಯಾಕಲ್ಲೂ ಕೂಡ ವೆಂಟಿಲೇಟೆಡ್ ಸೀಟ್ಸ್ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ಫ್ರಂಟಲ್ಲಿ ಆ್ಯಸ್ ಯೂಶುವಲ್ XUV 700 ಅಲ್ಲಿ ಇದ್ದೇ ಇತ್ತು ವೆಂಟಿಲೇಟೆಡ್ ಸೀಟ್ಸ್. ಮತ್ತೆ ಟ್ರಿಪಲ್ ಸ್ಕ್ರೀನ್ ನ ಕೊಟ್ಟಿದ್ದಾರೆ, 12.3 ಇಂಚ್ ಟ್ರಿಪಲ್ ಸ್ಕ್ರೀನ್ ನ ಕೊಟ್ಟಿದ್ದಾರೆ. ಕೋ ಪ್ಯಾಸೆಂಜರ್ಗೂ ಕೂಡ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ. ಇದು ಒಂದು ಮೇಜರ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ ನೋಡೋದಕ್ಕೆ. ಹಿಂದಿಂದ ಆಸ್ ಯೂಶುವಲ್ ಸನ್ರೂಫ್ ನ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸನ್ ಸ್ಕ್ರೀನ್ ಅಥವಾ ಸನ್ ವೈಸರ್ ಅಂತ ಏನಂತ ಕರೀತಾರೆ, ಎಕ್ಸಾಕ್ಟ್ ಹೆಸರು ನನಗೆ ಗೊತ್ತಿಲ್ಲ. ಸೊ ಇದನ್ನು ಕೊಟ್ಟಿದ್ದಾರೆ. ಅದಾದಮೇಲೆ 16 ಹರ್ಮನ್ ಕಾರ್ಡನ್ ಸ್ಪೀಕರ್ಸ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲಾಗಿ ಬರುತ್ತೆ ಅಂತಲೇ ಅಂದ್ಕೊಳ್ಳಿ. ಅದಾದಮೇಲೆ ಮುಂದ್ಗಡೆನೂ ವೈರ್ಲೆಸ್ ಚಾರ್ಜಿಂಗ್ ಇದೆ, ಹಾಗೆ ಹಿಂದ್ಗಡೆ ಕೂಡ ವೈರ್ಲೆಸ್ ಚಾರ್ಜಿಂಗ್ನ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೂಡ 65 watts ಚಾರ್ಜಿಂಗ್ ಪೋರ್ಟ್ಸ್ನ ಕೊಟ್ಟಿದ್ದಾರೆ. ಆಮೇಲೆ AC ಆ್ಯಸ್ ಯೂಶುವಲ್ ಸಕಲ ಇದೆ ನೋಡಿ. ಇಲ್ಲೂ ಕೂಡ ಕಂಟ್ರೋಲ್ ಮಾಡ್ಬೋದು. ರಿಕ್ಲೈನು, ಫ್ರಂಟು, ಬ್ಯಾಕು, ಕೆಳಗಡೆ, ಮೇಲೆ ಎಲ್ಲನೂ ಇಲ್ಲೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನಾವೇನಾದರೂ ಕುತ್ಕೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ ಅಂತ ಹೇಳಿದ್ರೆ ಅದನ್ನು ಇಲ್ಲೂ ಕೂಡ ಈ ಬಟನ್ಸಲ್ಲೂ ಕೂಡ ಮಾಡ್ಕೋಬೋದು. ಮುಂದೆ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು, ಅಲ್ಲೂ ಕೂಡ ಇದೆ ನೋಡಿ ಅಲ್ಲಿ ಬ್ಯೂಟಿ. ಸೊ ಹಿಂದೆ ಮುಂದೆ ಎಲ್ಲ ಸ್ವಲ್ಪ ಏನೋ ಡಿಸ್ಟರ್ಬ್ ಆಯಿತು ಅಂತ ಹೇಳಿದ್ರೆ ನೋಡಿ ನಾವೇ ಆರಾಮಾಗಿ ಮಾಡ್ಬೋದು ಇದನ್ನು. ಸೊ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಸನ್ ರೂಫ್ ಆ್ಯಸ್ ಯೂಶುವಲ್ ಇದ್ದೇ ಇದೆ ನೋಡಿ. ಸನ್ ರೂಫ್ ಓಪನ್ ಬ್ಯೂಟಿ ಸೂಪರ್ ಆಗಿದೆ. ಇಂಟೀರಿಯರ್ ಡಿಸೈನು ಕೂಡ ಸಖತ್ ಇಷ್ಟ ಆಯಿತು ನನಗೆ, ವೆಂಟಿಲೇಟೆಡ್ ಸೀಟ್ಸ್ ಜೊತೆಗೆ ಬ್ಯೂಟಿ. ಓಪನ್ ಆಯಿತು ನೋಡಿ ವಾವ್ ಸನ್ ರೂಫು ಬ್ಯೂಟಿ. ಮತ್ತು ಏರ್ ಬ್ಯಾಗ್ಸ್ ಎಲ್ಲ ನಾನು ಹೇಳೋದೇ ಬೇಕಾಗಿಲ್ಲ. ಸೇಫ್ಟಿ ಫೀಚರ್ಸ್ ವೈಸು ಸಖತ್ತು ಸ್ಪೇಷಿಯಸ್ ಆಗಿದೆ. ಹಿಂದ್ಗಡೆ ಕುತ್ಕೊಳ್ಳೋರ್ಗು ನೋಡಿ ಏನು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಬ್ಯೂಟಿ. ಸೊ ಹೊರಗಡೆಯಿಂದ ತೋರಿಸ್ತೀನಿ. ಹರ್ಮನ್ ಕಾರ್ಡನ್ ಸ್ಪೀಕರ್ಸ್ ಆಯಿತು. ಸೊ ಇಲ್ಲಿ ಕೂಡ ನೋಡಿ ಶೇಡ್ಸ್ನ ಕೊಟ್ಟಿದ್ದಾರೆ. ವಾವ್ ಬ್ಯೂಟಿ. ಮತ್ತು ಇದರಲ್ಲಿ 6 ವೇರಿಯಂಟ್ಸ್ನ ಬಿಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡಿ ಹಿಂದ್ಗಡೆ ಟೈಲ್ ಲ್ಯಾಂಪ್ಸು ಕೂಡ ಚೇಂಜ್ ಮಾಡಿದ್ದಾರೆ. ಸೊ AX 7L ಬ್ಯಾಡ್ಜಿಂಗ್ ಬರ್ತಾಯಿದೆ, ಮತ್ತು XUV 7XO ಬ್ಯಾಡ್ಜಿಂಗು, ಮತ್ತು ಮಹೇಂದ್ರ ಅವ್ರದ್ದು ಲೋಗೋ, ಮತ್ತು ಡೈಮಂಡ್ ಕಟ್ ಅಲಾಯ್ಸ್ ಬರ್ತಾಯಿದೆ. 4 ಕೂಡ ಫ್ರಂಟು ಮತ್ತು ಬ್ಯಾಕು 4 ಡಿಸ್ಕ್ ಬ್ರೇಕ್ಸ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡೋಣ ಬನ್ನಿ ಕುತ್ಕೊಂಡು ಯಾವ ಥರ ಇದೆ ಅಂತೇಳಿ ಒಂದು ಕಂಫರ್ಟು. ಓಹೋ ಸೊ ಎಲ್ಲ
ನೋಡಿ ಇಲ್ಲಿ ಆರಾಮಾಗಿ ರಿಕ್ಲೈನ್ ಆಗುತ್ತೆ. ಸೊ ಇಲ್ಲೂ ಕೂಡ ಡ್ರೈವರ್ ಇದಕ್ಕೆ ನೋಡಿ 3 ಮೋಡ್ಸ್ನ ಕೊಟ್ಟಿದ್ದಾರೆ. ಮ್ಯಾನ್ಯಲು ಕೂಡ ಇದೆ, ಅದಾದ್ಮೇಲೆ 3 ಸೆಟ್ಟಿಂಗ್ ಕೂಡ ನಾವು ಮಾಡ್ಕೋಬೋದು. ಬಂದಿದ ತಕ್ಷಣ ನಮ್ಗೆ ಯಾವ್ದು ಬೇಕೋ ಅದು ನಮ್ಮ ಹೈಟ್ ಮತ್ತು ನಮ್ಮ ಇದ್ರ ಪ್ರಕಾರ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದು ನೋಡ್ಬೋದು, ಇದು ಕೂಡ ಸೂಪರ್ ಆಗಿದೆ. ಲೆದರ್ ಇದನ್ನು ಕೊಟ್ಟಿದ್ದಾರೆ ಬ್ರೌನ್ ಕಲರಲ್ಲಿ ಆ್ಯಕ್ಚುಲಿ. ಸೊ ನೋಡಿ ಇಲ್ಲಿ ಡ್ರೈವ್ ಮೋಡ್ಸ್ ತೋರಿಸ್ತೀನಿ ರೀ. ಅಲೆಕ್ಸಾ ಮತ್ತು ಇದು ಚಾಟ್ GPT ಕೂಡ ಇದೆ ಇದರಲ್ಲಿ, ಬಟ್ ಎಕ್ಸಾಕ್ಟಾಗಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ನೋಡ್ಬೋದು 4 ಡ್ರೈವ್ ಮೋಡ್ಸ್ನ ಕೊಟ್ಟಿದ್ದಾರೆ, ಜಿಪ್, ಝ್ಯಾಪ್, ಝೂಮ್, ಕಸ್ಟಮ್ ಅಂತ ಹೇಳಿ. ಸೊ ನೋಡಿ ಚೇಂಜ್ ಆಗುತ್ತೆ, ಫುಲ್ಲು ಚೇಂಜ್ ಆಯಿತು ನೋಡಿ. ಇಲ್ಲೂ ಚೇಂಜ್ ಆಗ್ತಾಯಿದೆ ನೋಡಿ, ಜಿಪ್ ಚೇಂಜ್ ಆಯಿತು. ಜಿಪ್ ಮೋಡ್ ಆ್ಯಕ್ಟಿವೇಟೆಡ್ ಕಾಣಿಸ್ತಾ ಇದೆಯಲ್ಲ ನಿಮಗೆ ನೋಡಿ. ಇವಾಗ ಝೂಮ್ ಮೋಡ್ ಆ್ಯಕ್ಟಿವೇಟೆಡ್. ಒಂದು ನಿಮಿಷ, ವಾವ್ ನೋಡಿ. ಸೊ ಎಷ್ಟು ಲೀಟರ್ಸ್ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ, ಇರಲಿ ನೋಡಿ. ಇದನ್ನು ಬೆಂಡ್ ಮಾಡ್ಕೋಬೋದು, ನಾವು ಬೆಂಡ್ ಮಾಡ್ಕೊಂಡ್ರೆ ಆರಾಮಾಗಿ ನೋಡಿ ಮಲ್ಕೊಂಡು ಹೋಗ್ಬೋದು ಸ್ನೇಹಿತರೆ, ಲೀಟ್ರಲ್ಲಿ ಹೇಳ್ಬೇಕು ಅಂತಂದರೆ. ಸೊ ಇಲ್ಲಿ ಕೂಡ ನಮಗೆ AC ಬೇಕಾದರೆ ಎಷ್ಟು ಬೇಕೋ ಅಷ್ಟು ನಾವು ಕಂಟ್ರೋಲ್ ಮಾಡ್ಕೊಬೋದು. ಇದು ಕೂಡ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಒಂದು ಸೈಡ್ ಕೊಟ್ಟಿದ್ದಾರೆ. ಸೊ ಆ್ಯಸ್ ಯೂಶುವಲ್ ಇಲ್ಲಿ ಟೂಲ್ಸ್ ಕಿಟ್ ಬರುತ್ತೆ. ಸೊ ಟೈಲ್ ಲ್ಯಾಂಪ್ಸು ಕೂಡ ಸಕ್ಕತ್ತಾಗಿದೆ ಸ್ನೇಹಿತರೆ ನೋಡೋದಕ್ಕೆ ನೋಡಿ, ಬ್ಯೂಟಿ. ಅಲಾಯ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ ವೀಲ್ಸು. ಓವರಾಲ್ ಆಗಿ ನನಗಂತೂ ಗಾಡಿ ಸಖತ್ ಇಷ್ಟ ಆಯಿತು. ನೋಡೋದಕ್ಕೆ ಕೂಡ ಮುಂದ್ಗಡೆಯಿಂದ ಲುಕ್ ಬ್ಯೂಟಿಫುಲ್ ಆಗಿದೆ ಹೇಳಬೇಕು ಅಂತಂದರೆ. ನೋಡಿ ಮುಂದ್ಗಡೆ ಪ್ರೊಜೆಕ್ಟರ್ ಲೈಟ್ಸ್ ಏನಿದೆ, ಒಳ್ಳೆ ಐಸ್ ಕ್ಯೂಬ್ಸ್ ಥರ ಇದೆ ಸ್ನೇಹಿತರೆ. ಇದು ಲೈಟ್ಸ್ ನೋಡ್ಬೋದು ಇಲ್ಲಿ ಹೆಂಗಿದೆ ಅಂತೇಳಿ. ನಂಗೆ ಸಖತ್ ಇಷ್ಟ ಆಯಿತು ಈ ಡಿಸೈನು ಲೈಟ್ಸ್ದು. ಐ ಬೀಮ್ದು ಅಷ್ಟೇ ಬ್ಯೂಟಿಫುಲ್ ಆಗಿದೆ. DRL ಗ್ರಿಲ್ಲು ಓವರಾಲ್ ಆಗಿ ಸಖತ್ ಅಪ್ಗ್ರೇಡ್ ಮಾಡಿದ್ದಾರೆ XUV 700 ಇಂದ 7X-ಗೆ. ಸೊ ನೋಡ್ಬೋದು ಇಂಜಿನು ಸೇಮ್ ಇಂಜಿನು, ಯಾವುದೇ ರೀತಿಯ ಒಂದು ಮಾಡಿಫಿಕೇಶನ್ಸ್ ಆಗಿರೋ ಸ್ಪೆಸಿಫಿಕೇಶನ್ಸಲ್ಲಿ, ಇಂಜಿನ್ ಸ್ಪೆಸಿಫಿಕೇಶನ್ಸಲ್ಲಿ ಏನು ಚೇಂಜ್ ಮಾಡಿಲ್ಲ. ಸೇಮ್ ಇಂಜಿನೇ ಇದು. XUV 700 ಏನು ಬರ್ತಾಯಿತ್ತು ಅದೇ ಇಂಜಿನೇ. 7 ಕಲರ್ ಆಪ್ಷನ್ ಸಿಗ್ತಾ ಇದೆ ಸ್ನೇಹಿತರೆ. ಓವರಾಲ್ ಆಗಿ ನನಗಂತೂ ಗಾಡಿ ಸಖತ್ತಾಗಿದೆ ಅಂತ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತು ಈ ಕಾರ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇನ್ನೂ ಏನಾದರೂ ನಾನು ಫೀಚರ್ಸ್ನ ಬಿಟ್ಟಿದ್ರೆ ಅದನ್ನು ಕೂಡ ತಿಳಿಸಿ ಸ್ನೇಹಿತರೆ. ಸೊ ನನಗೆ ಎಷ್ಟು ಲ್ಯಾಪ್ ಇಟ್ಕೊಳ್ಳೋಕ್ಕಾಗಿತ್ತು, ನನಗೆ ಎಷ್ಟು ಗೊತ್ತಿತ್ತು ಅಷ್ಟನ್ನು ಹೇಳಿದ್ದೀನಿ. ಇನ್ನೂ ತುಂಬ ಮಿಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು, ಏಕೆಂದರೆ ಅಷ್ಟೊಂದು ಫೀಚರ್ಸ್ ಕೊಟ್ಟಿದ್ದಾರೆ ಈ ಕಾರಲ್ಲಿ. ಇಲ್ಲಿ ನೋಡಿ, ಇಲ್ಲಿ ವೆಂಟಿಲೇಟೆಡ್ ಚೀಸ್ಗೆ ಇಲ್ಲಿ ಬಟನ್ ಕೊಟ್ಟಿದ್ದಾರೆ. ಎಷ್ಟು ಬೇಕೋ ಅಷ್ಟು 3 ಮೋಡ್ ಇದೆ, 3 ಲೆವೆಲ್ ಇದೆ. ಸೊ ಆ್ಯಕ್ಚುಲಿ ಇದು ವರ್ಕ್ ಆಗುತ್ತೆ ಬೇಸಿಗೆಗಾಲದಲ್ಲಿ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಹೇಳಬೇಕು ಅಂತಂದರೆ. ಸೊ ಬ್ಯೂಟಿ. ಸೊ ನಿಮ್ಗೆ ಅನಿಸ್ತು ಈ ಕಾರು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಾನೇನಾದರೂ ಇದರಲ್ಲಿ ಈ ಫೀಚರ್ಸ್ಗಳನ್ನ ಬಿಟ್ಟಿದ್ರೆ ಅದನ್ನು ಕೂಡ ನೀವು ಆ್ಯಡ್ ಮಾಡಿ ಹೇಳಿ ತಿಳಿಸಿ ನನಗೆ ಕಮೆಂಟ್ ಸೆಕ್ಷನಲ್ಲಿ. ಬ್ಯೂಟಿ.